ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಮುಂದೆ ಫುಲ್ ಹೇಳ್ಬಿಟ್ಟಿರೋಣ. ಐಡಿಎಸ್ಎಂಟಿ ಅಂದ್ರೆ ಏನು ಅಂತ ಅವ್ರು ಹೇಳ್ಬಿಟ್ಟಿರೋಣ. ನಮ್ಮ ತಂದೆ ಅವರು ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಟೌನ್ಸ್ ಅಂತಕ್ಕಂಥ ಒಂದು ಯೋಜನೆ, ಅಂದು ಕೇಂದ್ರ ಸರ್ಕಾರದಿಂದ ತಂದಂತ ಯೋಜನೆ. ಅವತ್ತು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಮಟ್ಟಕ್ಕೆ ತಗೊಂಡೋದ್ರು. ಇಂಥ ಐಡಿಎಸ್ಎಂಟಿ ಯೋಜನೆಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಾಡುವಂತದ್ದು ಮಾಡಿದ್ರು. ಅವತ್ತು ನಮ್ಮ ತಂದೆಯವರು ಚುನಾವಣೆಯಲ್ಲಿ ಅಲ್ಪ ಮತಗಳಲ್ಲಿ ಸೋತರು. ಕಟ್ಟಡ ಪೂರ್ಣ ಆಗಿರ್ಲಿಲ್ಲ, ಬೇರೆಯವರು ಗೆದ್ದಿದ್ರು. ಕಟ್ಟಡ ನಿರ್ವಹಣೆ, ಕಟ್ಟಡ ಸರಿಯಾದ ರೀತಿ ಕಾಮಗಾರಿ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ 10 ವರ್ಷ ಹಾಗೆ ಬಿದ್ದಾಯ್ತು. 2004ರಲ್ಲಿ ನಾನು ಮತ್ತೆ ಶಾಸಕರಾದ ಮೇಲೆ ಆಜಾದ್ ಚೌಕಲ್ಲಿ ಹೇಳಿದೆ, ಅದನ್ನ ಸಾರ್ವಜನಿಕ ಉಪಯೋಗಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು 3 ವರ್ಷದಲ್ಲಿ ಇದ್ದಂತ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡಿ ಅದನ್ನ ಯಾವಾಗಲೇ ಹೇಳಿದ್ರು ನನಗೆ, ಇದನ್ನ ತಳ್ಳಾಕ್ಬೇಕು, ಇದು ಇಲ್ಲ ಸರ್ ಅಂತ. ಇಲ್ಲ, ಇಷ್ಟೆಲ್ಲ ನಾವು ಮಾಡಿದೀವಿ, ತಳ್ಳಾಕಕ್ಕಾಗಲ್ಲ, ಇಷ್ಟು ದಿವಸ ಬಂದ್ರೆ ಬರ್ಲಿ ಅಂತೇಳಿ ಅದನ್ನ ಮತ್ತೆ ರಿಪೇರಿ ಮಾಡಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಕೊಟ್ಟು. ನಾನಿವತ್ತು ನಿಮ್ಮ ಇಲ್ಲಿ ಬಡವರು ನೀವೆಲ್ಲ ಇದ್ದೀರಾ. ಇವತ್ತು ಯಾರು ಅಸಂಘಟಿತ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ, ಅವ್ರಿಗೆಲ್ಲ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಬಹಳ ಒಳ್ಳೆ ರೀತಿಯಲ್ಲಿ ವಿನ್ಯಾಸ ಮಾಡಿಸಿದ್ವಿ. ಅದ್ರ ಮೇಲೆ ಕಟ್ಟಬೇಕು ಅಂತೇಳಿ, ಅದ್ರ ಜೊತೆಗೆ ಕೆಳಗಡೆ ಏನು ಹಾಳಾಗಿತ್ತು ಅದಕ್ಕೆಲ್ಲ ರಿಪೇರಿ ಮಾಡಿ ಅದಕ್ಕೆಲ್ಲ ಸೇರಿ ಸುಮಾರು 23 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೆ. ಟೆಂಡರ್ ಆಗಿತ್ತು. ನಾನು ಸ್ವಲ್ಪ ಯಾಮಾರ್ಬಿಟ್ಟೆ. ನಾನು ಆ ಕಟ್ಟಡದ ಒಂದು ಸ್ಥಿತಿಗತಿಗಳ ಬಗ್ಗೆ ನಾವು ಒಂದು ಪರೀಕ್ಷೆ ಮಾಡಿಸಬೇಕಾಗಿತ್ತು. ಕಾಮಗಾರಿ ಶುರು ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಮೇಲೆ ಚಾವಣಿ ತೂತ್ ಬೀಳ್ತಾ ಇತ್ತು, ಇವೆಲ್ಲ ಆಗ್ತಾ ಇತ್ತು ಸಮಸ್ಯೆ. ತಕ್ಷಣ ಗಾಬರಿಯಾಗಿ ನಾವು ಅದನ್ನ ಪರೀಕ್ಷೆ ಮಾಡಿಸಿದ್ವಿ. ಪರೀಕ್ಷೆ ಮಾಡಿಸಿದಾಗ ಅವ್ರು ಹೇಳಿದ್ರು, ಸರ್ ನೀವು ತಕ್ಷಣ ಬಿಲ್ಡಿಂಗ್ ತೆಗಿಬೇಕು, ಯಾಕಂದ್ರೆ ನಾವು ಅದೆಲ್ಲ ಮೇಲೆ ಕ್ಲೀನ್ ಬೇರೆ ಮಾಡ್ಬಿಟ್ಟಿದ್ವಿ. ನಾನು ಯೋಚನೆ ಮಾಡಿದೆ, ಹೋಗ್ಲಿ ಮೇಲ್ಚಾವಣಿ ತೆಗೆದು ಹೊಸದ್ ಹಾಕೋಣ, ಪೂರ್ತಿ ತೆಗೆಯೋದು ಬೇಡ ಅಂತ ಹೇಳಿ. ಅವ್ರು ಹೇಳಿದ್ರು ಪಿಲ್ಲರ್ಗಳಲ್ಲೇ ಬಲ ಇಲ್ಲ ಸರ್, ಇದೆಲ್ಲ ಅವಾಗೆಲ್ಲ ಬಹಳ ದಿವಸ 10 ವರ್ಷ ಹಾಗೆ ಬಿಟ್ಟು ನೀರೆಲ್ಲ ಇಳಿದು ಆ ಪಿಲ್ಲರ್ಗಳೆಲ್ಲ ಎಲ್ಲ ಕಬ್ಬಿಣ ಎಲ್ಲ ಕಿಲ್ ಬಿಡ್ಬಿಟ್ಟಿದೆ, ನೀವು ಇದೇನು ಮಾಡಕ್ಕಾಗಲ್ಲ, ನೀವು ಎಷ್ಟೇ ಇದಕ್ಕೆ ರಿಪೇರಿ ಮಾಡಕ್ಕಾಗಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ನಾವು ಬೆಂಗಳೂರಿನಲ್ಲಿ ಬೋರಿಂಗ್ ಆಸ್ಪತ್ರೆ ಪಕ್ಕದಲ್ಲಿ ಏನೋ ಒಂದು ಕಾಂಪೌಂಡ್ ಗೋಡೆ ಕುಸಿದು 6-7 ಜನ ಪ್ರಾಣ ಕಳ್ಕೊಂಡ್ವಿ. ಇವೆಲ್ಲ ಆದಾಗ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು ತಕ್ಷಣ ಅದನ್ನ ನೀವು ಇದು ಮಾಡ್ಬೇಕು, ಇಲ್ಲಾಂದ್ರೆ ನಾಳೆ ಏನಾದ್ರೂ ಮಳೆ ಗಿಡ ಏಕಾಏಕಿ ಜೋರ್ ಮಳೆ ಬಂದಾಗ ನಾಳೆ ಪ್ರಾಣಿ ಹಾನಿ ಆದ್ರೆ ಯಾರು ಜವಾಬ್ದಾರು? ಅದಕ್ಕೆ ಇವ್ರು ಏನ್ ಹೇಳ್ತಾರೆ, ಅಭಿವೃದ್ಧಿ ಹೆಸರಲ್ಲಿ ಬಡವರ ಕಣ್ಣಲ್ಲಿ ನೀರು ಅಂತ ಹೇಳಿ. ಯಾರು ಅದನ್ನ ಸೃಷ್ಟಿ ಮಾಡಿದ್ಯಾರು? ಐಡಿಎಸ್ಎಂಟಿ ಯಾರು ನೀವು ಕಟ್ಸಿದ್ರ? ಇವತ್ತು ಮುನ್ಸಿಪಾಲಿಟಿಯಲ್ಲಿ ಕಟ್ಟಿರ್ತಕ್ಕಂಥ ಅಂಗಡಿಗಳೆಲ್ಲ ನೀವು ಕಟ್ಸಿದ್ರ? 10 ವರ್ಷ ಇದ್ರೆ ನೀವು ಯೋಗ್ಯತೆಗೆ ಒಂದು ಅಂಗಡಿ ಕಟ್ಟಾಗಿ ಯೋಗ್ಯತೆ ಆಗಿಲ್ಲ. ನಿಮ್ಗೆ ಮಾಡೋದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳಿ ನಮ್ಗೆ ಸ್ವಲ್ಪ ಜಾಗ ಕೊಟ್ಟರೆ ನಾನು ಚಿಂತನೆ ಮಾಡ್ತೀವಿ. ಇದು ಏನಾದ್ರೂ ನಾನಲ್ಲಿ ಭಾಗಿಯಾಗಬೇಕು ಅಂತ ಮಾಡ್ತಾ ಇದ್ದೀನ. ನಾನು ವೈದ್ಯಕೀಯ ಕಾಲೇಜಲ್ಲಿ ನಾನೇನಾದ್ರೂ ಎಲ್ಲ ಪ್ರತಿಯೊಂದು ವ್ಯಾಪಾರದ ದೃಷ್ಟಿಯಲ್ಲೇ ನೋಡುವಂಥದ್ದು. ವ್ಯಾಪಾರಸ್ಥರು ಇವತ್ತು ರಾಜಕಾರಣಕ್ಕೆ ಬಂದ್ರೆ ಅವರ ಮನಸ್ಥಿತಿ ವ್ಯಾಪಾರನೇ, ಪ್ರತಿಯೊಂದರಲ್ಲೂ ವ್ಯಾಪಾರನೇ. ಅವ್ರು ಎಲ್ಲರೂ ಅವರೇ ವ್ಯಾಪಾರಸ್ಥರು ಅನ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ನಾವಿವತ್ತು ಅವ್ರಿಗೆ ಜಾಗ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೋಗಿ ಅಡ್ಡ ಮಾಡುವಂತದ್ದು. ಇದು ಸರ್ಕಾರ ತೀರ್ಮಾನ ಮಾಡಿದೆ. ಸರ್ಕಾರ ಇವತ್ತು ಎಲ್ಲ ಕಡೆ ಜಾಗ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ, ಹಿಂದಿನಿಂದ ಕೊಟ್ಕೊಂಡು ಬಂದಿದ್ದಾರೆ. ಸರ್ಕಾರದ ತೀರ್ಮಾನ. ಅಲ್ಲೆಲ್ಲ ಯಾವುದೋ ಕಾಲೇಜು ವ್ಯಾಪಾರಕ್ಕೆ ಹೋಗಿದೆ ಅಂತ ಮಾತಾಡ್ತಾರೆ ಜವಾಬ್ದಾರಿ ರಹಿತವಾಗಿ. ಚರಿತ್ರೆ ತಿಳ್ಕೋಬೇಕು. ಅಲ್ಲಿ ಎಂ.ವಿ. ಜಯರಾಮ್ ಅಂತ ಹೇಳಿ 1982ನೇ ಇಸ್ವಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡ್ತಾರೆ. ನನಗೆ ಮೊನ್ನೆ ಕಾರ್ಯಕ್ರಮ ಕರೆದಿದ್ರು, ನಾನು ಹೋಗಿದ್ದೆ. ಅವ್ರು 1993ನೇ ಇಸ್ವಿಯಲ್ಲಿ ಅವ್ರು ಸತ್ತೋಗ್ತಾರೆ. ಕಿರಿ ವಯಸ್ಸಲ್ಲಿ ಇದ್ದಂತ ಅವ್ರ ಮಗ ಡಾಕ್ಟರ್ ಎಂ.ಜೆ. ಮೋಹನ್ ಅಂತ ಹೇಳಿ ಜವಾಬ್ದಾರಿ ಹೊತ್ಕೊಂಡು ಆ ಸಂಸ್ಥೆಯನ್ನು ಕಟ್ಕೊಂಡ್ ಬರ್ತಾರೆ. ಅವರು ಒಂದು ವೈದ್ಯಕೀಯ ಕಾಲೇಜು ಹೊಸಕೋಟೆ ಹತ್ರ ಮಾಡಿದ್ದಾರೆ. ಇಷ್ಟು ಹಿನ್ನೆಲೆ ಇರ್ತಕ್ಕಂಥವ್ರು ಕಾಲೇಜು ಮಾರಾಟ ಮಾಡ್ತಾರ? ಅವ್ರ್ಯಾರೋ ಪಾಪ ಅರವಿಂದ ಲಿಂಬಾವಳಿ ಅವ್ರ ಪಿ.ಐ. ಯಾವನ ಮಹಾನುಭಾವ ಹೇಳಿದಂತೆ ಇವ್ರಿಗೆ ಈ ಮನುಷ್ಯ ಗೊತ್ತಾಗ್ಬಿಡ್ತಂತೆ, ವ್ಯಾಪಾರಕ್ಕೆ ಹೋಗಿದ್ವಂತೆ ನಾನು ನಮ್ಮ ಅಣ್ಣ ಅಂತ ಹೇಳಿ. ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅವ್ರು? ಅವ್ರ ಹತ್ರ ಹೋದ್ರೆ ಯಾವ್ದ್ರಲ್ಲಿ ಇಟ್ಕೊಂಡು ಹೊಡಿತಾರೆ ಅಷ್ಟೇ. ಕಾಲೇಜ್ ಇರೋದು ಕೈ ಬರ್ತದೆ. ಅವ್ರ ಹತ್ರ ಹೋಗಿ ನೀವು ಮೆಡಿಕಲ್ ಕಾಲೇಜ್ ವ್ಯಾಪಾರಕ್ಕೆ ಇಟ್ಟಿದ್ರಿ ಅಂತ ಏನಾದ್ರು ಹೇಳಕ್ ಹೋದ್ರೆ ಅವ್ರ ಕಾಲೇಜ್ ಇರೋದು ಕೈ ಬಂದು ಬಿಡ್ತಾರೆ. ನಿಮ್ಗೆ ಅವ್ರೇನ್ ಯಾವ ದುಸ್ಥಿತಿಗೆ ಅವ್ರು ಬಂದಿಲ್ಲ. ನಮಗೆ ಅಷ್ಟು ತಗೊಂಡ್ಕೊಳ್ಳುವಂತ ಚೈತನ್ಯ ನಮ್ಗಿಲ್ಲ, ನಿಮ್ಗಿರ್ಬೋದಲ್ಲ.
ಏನ್ ಇವತ್ತು ಮೆಡಿಕಲ್ ಕಾಲೇಜ್ ಸ್ವಾಮೀಜಿ ಅವರು ಬಂದು ಹೋದ ಕೂಡಲೇ ಕುಮಾರಸ್ವಾಮಿ ಅವರು ಫೋನ್ ಮಾಡ್ತಾರೆ ಸ್ವಾಮೀಜಿ ಅವ್ರಿಗೆ, ಏನ್ ಸ್ವಾಮೀಜಿ ಅವರೇ ಚಿಂತಾಮಣಿಯಲ್ಲಿ ಏನೋ ಕಾಲೇಜ್ ಮಾಡ್ತೀರಂತ, ಹೌದಾ ಅಂತ. ಇನ್ನೊಬ್ರು ದೇವನಹಳ್ಳಿಯ ನಮ್ಮ ಪಾರ್ಟಿಯವರ ನಾಯಕರ ಫೋನ್ ಮಾಡ್ತಾರೆ ಸ್ವಾಮೀಜಿಗೆ. ಅಂದ್ರೆ ಎಷ್ಟು ಇವರಿಗೆ ಹೊಟ್ಟೆ ಉರಿದೆ ಅಂತ ಯೋಚನೆ ಮಾಡಿ. ಯಾರಿಗೋಸ್ಕರ ನಾವು ಮಾಡ್ತಾ ಇದೀವಿ ಇವತ್ತು? ಸರ್ಕಾರಿ ಆಸ್ಪತ್ರೆ ಇವತ್ತು ಉನ್ನತ ದರ್ಜೆಗೆ ಏರಿಸಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ಇವತ್ತು ಬಡವರಿಗೆ ಇವತ್ತು ಒಳ್ಳೆ ಸೇವೆ ಸಿಗ್ಬೇಕು, ಪ್ರಾಣಗಳನ್ನ ಉಳಿಸ್ಬೇಕು ಅಂತ ಹೇಳಿ ನಾವು ಚಿಂತನೆ ಮಾಡ್ತಾ ಇದ್ರೆ ಇವತ್ತು ಇವ್ರ ಮನಸ್ಸು ಎಲ್ಲಿದೆ ನೋಡಿ. ಇವತ್ತು ನಾನು ಎಲ್ಲೂ ಹೇಳಿಲ್ಲ ಇದು ವಿಚಾರ, ಇದು 4-5 ತಿಂಗಳಿಂದ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಇವರು ಮಾಡ್ತಕ್ಕಂಥದ್ದು ಇಷ್ಟೇ. 10 ವರ್ಷದಿಂದ ನಮ್ಮ ಮೇಲೆ ಆಪಾದನೆಗಳನ್ನು ಮಾಡ್ಕೊಂಡು ಬಂದ್ರಿ. ಪ್ರತಿ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಪ್ರಶ್ನೆಗಳು ಹಾಕಿದ್ರಿ. ಇಲ್ಲಿ ಯಾವ ಅಭಿವೃದ್ಧಿ ವಿಚಾರದಲ್ಲಿ ಜನರಿಗೆ ಇರ್ತಕ್ಕಂಥ ಸಮಸ್ಯೆ, ಜನರ ಕಷ್ಟ ಸುಖಗಳಿಗೆ ಆಗ್ತಕ್ಕಂಥ ಸೌಲಭ್ಯದ ಬಗ್ಗೆ ಪ್ರಶ್ನೆಗಳು ಹಾಕಲಿಲ್ಲ. ಕೇವಲ ವೈಯಕ್ತಿಕವಾಗಿ ನಮ್ಮ ಮೇಲೆ ಪ್ರಶ್ನೆಗಳು ಹಾಕ್ಬಿಟ್ರೆ ನಾವ್ ಎದುರು ಬಿಟ್ಟು ಹೊಡೆದ್ಬಿಡ್ತೀವಿ ಅಂತನಾ? ಯಾರು ಎದುರ್ಕೊಳ್ಳುವಂತದ್ದಿಲ್ಲ. ಜನ ಇವತ್ತು ನಿಮ್ಮ ಈ ಉಡಾಫೆ ಮಾತುಗಳು, ಎಳಬಿಡಂಗಿ ಮಾತುಗಳನ್ನ ಕೇಳಿ 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 ಮೊನ್ನೆ 30,000ದಲ್ಲಿ ನನ್ನ ಗೆಲ್ಸಿದ್ರು. ಯಾರು ಇದಕ್ಕೆ ಬೆಲೆ ಕೊಡೋರಿಲ್ಲ. ಇವತ್ತು ನಾವಿವತ್ತು ಎಷ್ಟು ಒದ್ದಾಡ್ತಾ ಇದೀವಿ. ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಒಂದು ಒಳ್ಳೆ ಭವಿಷ್ಯತ್ತು ರೂಪಿಸಬೇಕು ಅಂತ ಇವತ್ತು ಕಟ್ತಾ ಇರ್ತಕ್ಕಂಥ ಕಾಲೇಜುಗಳು ನೋಡಿ, ಇವತ್ತು ಪಾಲಿಟೆಕ್ನಿಕ್ ನೋಡಿ, ಇವತ್ತು ಒಂದು ಸ್ಟೇಡಿಯಂ ನೋಡಿ, ಇವತ್ತು ಒಂದು ಕ್ರಿಕೆಟ್ ಕ್ರೀಡಾಂಗಣ ಮಾಡ್ತಾ ಇದೀವಿ. ಇವತ್ತಲ್ಲಿ ರಾಮಕುಂಟೆಯಲ್ಲಿ ಮಾಡ್ತಾ ಇರುವಂತಹ ಸೌಲಭ್ಯ. ಇವತ್ತು IDSMT ವಿಚಾರಕ್ಕೆ ನಾನು ಬರ್ತೀನಿ. ಮಾಡ್ಕೊಂಡೆ ಕಾಲಹರಣ ಮಾಡಿದ್ರಿ. ಇವತ್ತು ಬಾಯಿ ಬಂದಂಗೆ ಮಾತಾಡ್ತೀರ ನೀವು. ಯಾರು ಅಂಬೇಡ್ಕರ್ ಭವನ ಅಲ್ಲಿ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಮಾಡಿದ್ದು? ಅಂಬೇಡ್ಕರ್ ಭವನ ಅಲ್ಲಿ ಆಶ್ರಯ ಲೇಔಟ್ ಅಲ್ಲಿ ಇದ್ದಿದ್ದು ಜಾಗ. ಆಶ್ರಯ ಲೇಔಟ್ ಯಾರು ಮಾಡಿದವರು? ಯಾರು ಇವತ್ತು ಆಶ್ರಯ ಲೇಔಟ್ ಅವತ್ತು ಸ್ವಾಧೀನ ಮಾಡಿ ಅವತ್ತು ಆಶ್ರಯ ಲೇಔಟ್ ನಿರ್ಮಾಣ ಮಾಡಿದ್ದು? ನೀವಾ? ಅದು ಚರಿತ್ರೆ ಗೊತ್ತಾ ನಿಮ್ಗೆ? ಚಿಂತಾಮಣಿ ಹಿನ್ನೆಲೆ ಗೊತ್ತಾ ನಿಮ್ಗೆ? ಯಾವುದೂ ಗೊತ್ತಿಲ್ಲ ನಿಮ್ಗೆ. ಅಂಬೇಡ್ಕರ್ ಭವನ ಅಲ್ಲಿ ಎಲ್ಲ ರೀತಿ ತಯಾರು ಮಾಡಿದೆ ನಾನು. 5 ಲಕ್ಷ ಇತ್ತು ದುಡ್ಡು ಅವತ್ತು ಸರ್ಕಾರದಲ್ಲಿ. ಎಲ್ಲ ನಮ್ಮ ಸ್ನೇಹಿತರು ಸರ್ ಬೇಡ ಊರ್ ಮಧ್ಯೆ ಕೊಡ್ಬೇಕು ಅಂದ್ರು, ಊರಲ್ಲಿ ಕೊಡ್ಬೇಕು ಅಂದ್ರು. ಆಯ್ತು ಅಲ್ಲಿ ಮಾಡೋಣ ಅಂತ ಮಾಡಿದೆ. ಗೊತ್ತಾ ಅಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಅಂತ ಇತ್ತು, ಗೊತ್ತಾ ನಿಮ್ಗೆ? ಆ ಬಿಲ್ಡಿಂಗ್ ಯಾರ ಹೆಸರಲ್ಲಿತ್ತು? ಲೈಬ್ರರಿ ಹೆಸರಲ್ಲಿತ್ತು. ಯಾರು ಅದನ್ನ ಕೊಡ್ಸ್ಕೊಟ್ಟವ್ರು? ದಾಖಲೆಗಳಿದಾವೆ. 2 ವರ್ಷ ಕಷ್ಟಪಟ್ಟು ಆ ಕಡೆ ಪಟೇಲ್ರ ಬಿಲ್ಡಿಂಗ್ ಅಂತಿತ್ತು, ಈ ಕಡೆ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು. ಅದೆಲ್ಲ ಕೊಡದೆ ಇದ್ರೆ ಜಾಗ ಆಗ್ತಿತ್ತ ಅಲ್ಲಿ? ಎಲ್ಲ ಇವರೇ ಮಾಡ್ಬಿಟ್ರಂತೆ. ABCD ಗೊತ್ತಿಲ್ಲ ಇವತ್ತು ಚಿಂತಾಮಣಿಯ ಯಾವ ಮೂಲೆಯಲ್ಲಿ ಏನಿದೆ ಅಂತ ಹೇಳಿ. ಬಾಯಿ ಬಂದಿದ್ದು ಮಾತಾಡೋದು. ಇವತ್ತು ನೋಡ್ಕೊಂಡ್ ಬನ್ನಿ, ಒಂದು ತಿಂಗಳಲ್ಲಿ ಅಂಬೇಡ್ಕರ್ ಭವನ ಇವತ್ತು ನಾನು ಓಪನ್ ಮಾಡ್ತೀನಿ, ಯಾವ ರೀತಿ ಇರ್ತದೆ. ಇವತ್ತು ಕೇವಲ ಇವತ್ತು ಬರೀ ಬಾಯಿ ಮಾತಲ್ಲಿ ದಲಿತರ ಬಗ್ಗೆ, ಶೋಷಿತ ವರ್ಗಗಳ ಬಗ್ಗೆ ಮಾತಾಡೋದಲ್ಲ, ನಾವು ಮಾಡುವಂತ ಕೆಲಸಗಳಲ್ಲಿ ಇರ್ಬೇಕಾಗುತ್ತೆ. ಈಗಾಗಲೇ IDSMT ಮಾರುಕಟ್ಟೆ ಮರು ವಿನ್ಯಾಸ ಮಾಡಿದ್ದೀವಿ. ಆಗಿದ್ದಂತ ಟೆಂಡರ್ ಕ್ಯಾನ್ಸಲ್ ಮಾಡಿದ್ದೀವಿ. ಈಗ 1.5-2 ತಿಂಗಳಲ್ಲಿ ಮತ್ತೆ ಎಲ್ಲ ಪೂರ್ಣ ಮಾಡಿ ಕೆಲಸ ಶುರು ಮಾಡಬೇಕು. ನನಗೂ ಅಷ್ಟು ಮಾತ್ರ ಮಾನ್ಯತೆ ಇಲ್ವಾ? ಬಡವರು ಎಲ್ಲಿ ಕೆಲಸ ಮಾಡ್ತಾರೆ, ಏನ್ ಮಾಡ್ಬೇಕು ಅನ್ನೋದು ನನಗೂ ಇಲ್ವಾ? ಇಷ್ಟೆಲ್ಲ ಮೂಲಭೂತ ಸೌಲಭ್ಯ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ನಿಮಗೋಸ್ಕರ. ಯಾವ್ಯಾವ ವೃತ್ತಿಯಲ್ಲಿ ನೀವಿದ್ರೆ ಇವತ್ತು ಕೈಗಾರಿಕೆಗಳು ಇವೆಲ್ಲ ಯಾವ ದಾರಿ ಇಡ್ಸಿದ್ರಿ ನೀವು? ರೈತರಿಗೆ ಯಾವತ್ತಾದ್ರೂ ನೇರವಾಗಿ ಚೆಕ್ ಕೊಡುವಂತ ಕೆಲಸ. ಆದಿಚುಂಚನಗಿರಿ ಮಠ ಸ್ವಾಮೀಜಿ ಅವರು ನನಗೆ ಭಾಗ ಕೊಡ್ತಾರ? ಭಾಗ ಕೊಡ್ತಾರೇನ್ರಿ? ಸ್ವಲ್ಪ ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ? ಸ್ವಲ್ಪ ಏನಾದ್ರೂ ವಿವೇಚನೆ ಇದೆಯಾ? ವಿವೇಚನೆ ಇದ್ದು ಮಾತಾಡ್ಬೇಕು. ಆ ಸಂಸ್ಥಾನದ ಬಗ್ಗೆ ನೀವು ಮಾತಾಡಿದ್ರೆ ಏನಾಗತ್ತೆ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ, ನಾವಲ್ಲ. ಇವತ್ತು ಯಾವುದೇ ಒಂದು ಜಾತಿ ಬರೀ ಒಕ್ಕಲಿಗರಿಗೆ ಸೀಮಿತವಾಗಿರದೆ ಇವತ್ತು ಎಲ್ಲಾ ಜಾತಿ ವರ್ಗದ ಜನರಿಗೆ ಇವತ್ತು ಆ ಒಂದು ಸಂಸ್ಥಾನ ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದ ಇವತ್ತು ಎಲ್ಲಾ ರೀತಿ ಸೇವೆಗಳು, ವೈದ್ಯಕೀಯ ಸೇವೆಗಳಿಂದ ಹಿಡಿದು ಎಲ್ಲಾ ರೀತಿ ಅಂಧ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಮ್ಮಿಟ್ ಅಂತಕ್ಕಂಥ ಒಂದು ಶಾಲೆ, ಕೇವಲ 20 ಜನ ಮಕ್ಕಳು
ಹಳ್ಳಿಗೆ ಹೋಗಿ ಯಾರು ತೀರಾ ಕಡು ಬಡವರಿದ್ದಾರೆ, ಯಾವುದೇ ಶಿಫಾರಸ್ಸಿಲ್ಲ, ನಾನು ಮಂತ್ರಿಯಾಗಿ ನನ್ನ ಶಿಫಾರಸ್ಸಿಗೆ ಬೆಲೆ ಇಲ್ಲ ಅಂತ ಮಕ್ಕಳನ್ನ ಆಯ್ಕೊಂಡು ಬಂದು ಅವರನ್ನ ಅಂತ ಮಕ್ಕಳಿಗೆ ಒಂದು ಉತ್ಕೃಷ್ಟವಾದಂತ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಕೊಡ್ತಾ ಇದ್ದಾರೆ. ಯಾರಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? 36 ಜನ ಹುಡುಗರು. 20 ಅಂತ ಹೇಳಿ 36 ಕೆಟ್ಟದಾಗಿ ನೀವು ಅಧಿಕಾರಿಗಳ ಹತ್ರ ಹೋಗಿ ನನ್ನ ಬಗ್ಗೆ ಅಪಪ್ರಚಾರ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನಿಮ್ಮ ಸುಳ್ಳು ಇವತ್ತು ಬಹಳ ದಿವಸ ನಡೆಯೋದಿಲ್ಲ. ಜನ ಎಲ್ಲ ಗಮನಿಸ್ತಾ ಇದ್ದಾರೆ. ಇವತ್ತು ಅಭಿವೃದ್ಧಿ ಆಗುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಆಗ್ತದೆ, ಒಂದಿಬ್ಬರಿಗೆ ಅನಾನುಕೂಲ ಆಗ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ನಗರದಲ್ಲಿ ಯಾರಿಗಾದ್ರೂ ವಸತಿ ಕೊಟ್ಟಿದ್ರ, ಸೌಲಭ್ಯ ಕೊಟ್ಟಿದ್ರ? ನೀವು 10 ವರ್ಷ ಇದ್ರಲ್ಲ. ನಮ್ಮ ತಂದೆಯವರು ಅವಲ್ಲಿ ಆಶ್ರಯ ಬಡಾವಣೆ ಮಾಡಿದ್ದು. ಅದಾದ್ಮೇಲೆ ಪಕ್ಕದಲ್ಲಿ 5 ಎಕರೆ ನಾನು ಕೊಡಿಸ್ದೆ, ಸುಮಾರು ಕಷ್ಟಪಟ್ಟು ಕೊಡಿಸ್ದೆ, ವಿರೋಧ ಪಕ್ಷದಲ್ಲಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ. ಈಗ ಮತ್ತೆ ನಾನು ಹೊಸ ಒಂದು ಉಪನಗರ ಸೃಷ್ಟಿ ಮಾಡಬೇಕು, ಬಡವರಿಗೆ. ಇವತ್ತು ಚಿಂತಾಮಣಿಯಲ್ಲಿ ಬಹಳ ಜನ ಬಡವರಿಗಿದ್ದಾರೆ, ಅವರಿಗೆ ಸೈಟ್ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಕನಸು ಕಟ್ಕೊಂಡು ಸುಮಾರು 1.5-2 ವರ್ಷದಿಂದ ಇವತ್ತು ಜಾಗ ಹುಡುಕಿ ಮಾಡಿ ಇವತ್ತೇನೋ ಒಂದು ಪ್ರಯತ್ನ ಆಗ್ತಾ ಇದೆ. ಸಹಜವಾಗಿ ಅಲ್ಲಿ ಕೆಲವರಿಗೆ ಮಡಬಳ್ಳಿ ಹತ್ರ 10 ಎಕರೆ ಕೊಡಿಸಿದ್ದೀನಿ ನಾನು. ಯಾರಿಗೆ? ರಮಾಬಾಯಿ ಅಂಬೇಡ್ಕರ್ ವಸತಿ ಶಾಲೆ ಕೈವಾರದಲ್ಲಿ ಮಾಡಬೇಕು ಅಂತ ಹೇಳಿ ಕೈವಾರದಲ್ಲಿ ಜಾಗ ಇಲ್ಲ ಅಂತ ಹೇಳಿ ನಾವು ಮಡಬಳ್ಳಿ ಹತ್ರ 10 ಎಕರೆ ಕೊಡಿಸಿದ್ದೀವಿ. 20-22 ಕೋಟಿಯಲ್ಲಿ ಮುಂದೆ ಅದಕ್ಕೆ ಒಂದು ಬಿಲ್ಡಿಂಗ್ ಕಟ್ಟಿಸ್ತೀವಿ. ಈಗ ಅದು ನಮ್ಮ ಇದರಲ್ಲಿ ನಡೀತಾ ಇದೆ. ಇಲ್ಲಿ ಸಿಂಗ್ರೇಪಲ್ಲಿ ದೇವಸ್ಥಾನ ಹತ್ರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆವರಣದಲ್ಲಿ ನಡೀತಾ ಇದೆ ಸ್ಕೂಲ್. ಈ ವರ್ಷ ಹಿಂದುಳಿದ ವರ್ಗಗಳ ವಸತಿ ಶಾಲೆ ಮಂಜೂರು ಮಾಡಿಸ್ತಾ ಇದ್ದೀನಿ. 2012 ಡಿಸೆಂಬರ್ ಅಲ್ಲಿ ಮಂಜೂರು ಮಾಡಿಸಿದ್ದೆ ನಾನು. ದೊಡ್ಡಗಂಜೂರ್ ಹತ್ರ 10 ಎಕರೆ ಜಾಗ ಕೊಡಬೇಕು ಅಂತ ಅವತ್ತೇ ತಹಸೀಲ್ದಾರ್ ಪತ್ರ ಕೊಟ್ಟಿದ್ದೆ. ಚುನಾವಣೆಯಲ್ಲಿ ನಾನು ಸೋತ್ಬಿಟ್ಟೆ. ಆ ಸ್ಕೂಲ್ ಪ್ರಾರಂಭ ಆಗಲಿಲ್ಲ, ವಸತಿ ಶಾಲೆ ಪ್ರಾರಂಭ ಆಗಲಿಲ್ಲ. 10 ವರ್ಷ ಇದ್ರಲ್ಲ ಸ್ವಾಮಿ ನೀವು, ಏನ್ ಮಾಡಿದ್ರಿ? ಶಾಲೆ ಪ್ರಾರಂಭ ಆಯ್ತಾ? ಪ್ರಾರಂಭ ಆಗಿದ್ಯಾ ಶಾಲೆ? ಅಲ್ಲೆಲ್ಲ ಕುರುಬೂರ್ ಹತ್ರ ಜಾಗ ಕೊಡ್ತೀವಿ ಅಂತ ಕೊಟ್ಬಿಟ್ಟಿದ್ರಿ ಅಂತ ಹೇಳ್ತಾರೆ. ಅದು ಡೀಮ್ಡ್ ಫಾರೆಸ್ಟ್ ಕೊಟ್ಟೋಯ್ತು ಆ ಜಾಗ. ಕಡೆಗೆ ನಾನು ಮತ್ತೆ ಅದೇ ದೊಡ್ಡಗಂಜೂರ್ದು ಜಾಗ ಕೊಡಿಸ್ದೆ. ಬಿಲ್ಡಿಂಗ್ ಮಂಜೂರು ಮಾಡಿ ಅಂದ್ರೆ ಅವ್ರು ನನ್ ಕೇಳ್ತಾವ್ರೆ, ಶಾಲೆ ಎಲ್ಲಿದೆ ಸರ್ ಅಂತ ಕೇಳ್ತಾವ್ರೆ. ಇಲ್ಲ ಇದಾಗಿದೆಯಲ್ಲ ಅಂದ್ರೆ, ಇಲ್ಲ 2012 ನೀವು ಶುರು ಮಾಡಿಲ್ಲ ಶಾಲೆ, ಲ್ಯಾಬ್ಸ್ ಆಗೋಗಿದೆ, ಶಾಲೆನೇ ಶುರುವಾಗಿಲ್ಲ ವಸತಿ ಶಾಲೆ. ಈಗ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ವಸತಿ ಶಾಲೆ ಮಂಜೂರು ಮಾಡಿದ್ರು ಹೋದ ವರ್ಷ ಕೈವಾರ ಹೋಬಳಿಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಆವರಣದಲ್ಲಿ ಪ್ರಾರಂಭ ಆಯ್ತು ಶಾಲೆ ಅಧಿಕೃತವಾಗಿ ಪ್ರಾರಂಭ ಆಗಿದೆ. ಈಗ ನಾನು ಜಾಗ ಕೊಟ್ಟು ಕನ್ನಡ ಕೊಟ್ರೆ ಅದನ್ನೇ ಕನ್ನಡ ಆದ್ಮೇಲೆ ಅಲ್ಲಿ ಶಿಫ್ಟ್ ಆಗುತ್ತೆ. ಇವತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆ ಶುರು ಆಗಿಲ್ಲ. 10 ವರ್ಷ ಅವ್ರಿಗೆ ಪರಿಜ್ಞಾನನೇ ಇರಲಿಲ್ಲ, ಶಾಲೆ ಶುರು ಮಾಡಬೇಕು ಅನ್ನೋ ಪರಿಜ್ಞಾನ ಇರಲಿಲ್ಲ. ಕಡೆಗೆ ನಾನು ನಂದಿ ಕ್ಯಾಬಿನೆಟ್ ಅಲ್ಲಿ ಪ್ರಯತ್ನ ಪಟ್ಟು ಯಾರು ಅಡ್ಡಿಪಡಿಸ್ಬಿಟ್ರು. ಈಗ ಮತ್ತೆ ಹಣಕಾಸು ಇಲಾಖೆಯಲ್ಲಿ ಒಪ್ಪಿಸಿ ಮಂಜೂರು ಮಾಡಿಸಿದ್ರೆ ಈಗ ಅಧಿಕೃತ ಆದೇಶ ಆಗುತ್ತೆ. ಈ ವರ್ಷ ಮತ್ತೆ ಅಡ್ಮಿಷನ್ ಶುರು ಮಾಡ್ತೀವಿ. ಬೇರೆ ಕಡೆ ಖಾಸಗಿ ಜಾಗದಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆ ಇವತ್ತು ಚಿಂತಾಮಣಿ, ಮುರುಗಮಲ್ಲಲ್ಲಿ ಪರಿಶಿಷ್ಟ ಪಂಗಡಗಳ ವಸತಿ ಶಾಲೆ ಶುರುವಾಗಿತ್ತು. ಹಿಂದೆ 10 ಎಕರೆ ಜಾಗ ಕೊಟ್ಟು ಅದು 22 ಕೋಟಿ ಬಿಲ್ಡಿಂಗ್ ಶುರುವಾಗ್ತಾ ಇದೆ. ಕೋನ್ಕುಟ್ಲಲ್ಲಿ BR ಅಂಬೇಡ್ಕರ್ ವಸತಿ ಶಾಲೆ 22 ಕೋಟಿ ಬಿಲ್ಡಿಂಗ್ ನಡೀತಾ ಇದೆ. ಇವೆಲ್ಲ ನಾನು ಹೇಳಿದ್ರೆ ಇವೆಲ್ಲ ಯಾರಿಗೋಸ್ಕರ ಮಾಡಿದ್ದೀವಿ? ಒಂದೊಂದು ಹೋಬಳಿಯಲ್ಲಿ ಇವತ್ತು ವಸತಿ ಶಾಲೆ ಇದೆ. ಒಂದೊಂದು ಶಾಲೆಗೂ ಇವತ್ತು ಒಳ್ಳೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದರಿಂದ ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರಿಗೆ ಒತ್ತಡಕ್ಕೆ ವಸೂಲಿ ಮಾಡ್ಕೊಂಡ್ರಲ್ಲ, ಆ ರೀತಿ ಅನ್ಕೊಂಡ್ಬಿಟ್ರೆ ಯಾವಾಗೂ ಎಲ್ಲರೂ ನಿಮ್ಮಂಗೆ ಅನ್ಕೊಂಡ್ಬಿಟ್ಟಿದಾರ? ನೀವು ಮೂಲತಃ ವ್ಯಾಪಾರಸ್ಥ. ನೀವು ವ್ಯಾಪಾರಕ್ಕಾಗಿ ಇವತ್ತು ಚಿಂತಾಮಣಿಗೆ ಬಂದಿರುವಂತದ್ದು. ನಾವೆಲ್ಲ ಇವತ್ತು ವಿದ್ಯಾವಂತರಾಗಿ ನಾವು ನಮ್ಮ ಕಾಲ ಮೇಲೆ ನಿಂತು ಉದ್ಯೋಗ ಮಾಡ್ತಿದ್ವಿ. ನಾವು ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಂದ ಹಿಡಿದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೆ ನಾನು. ನೀವ್ ಹೇಳೋ ರೀತಿಯಲ್ಲಿ ಏನಾದ್ರೂ ನಾವು ಅಕ್ರಮ ಆಸ್ತಿಗಳು ಮಾಡಿದ್ರೆ, ನಾವು ಯಾವತ್ತೋ ಇಂಜಿನಿಯರಿಂಗ್ ಕಾಲೇಜು ಸ್ವಂತ ಮಾಡ್ತಾ ಇದ್ದೆ, ಯಾವತ್ತೋ
ಮಾಡ್ತಾ ಇದ್ವಿ. ನಮ್ಮ ಅಣ್ಣ ಮೆಡಿಕಲ್ ಡಾಕ್ಟ್ರು. ನೀವ್ ಹೇಳೋ ರೀತಿ ದುಡ್ಡು ಯಾರು ಕೊಳ್ಳೆ ಹೊಡ್ಕೊಂಡು ಎತ್ಕೊಂಡು ನಾವು ಈ ಭೂಮಿ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ತಲೆ ಮೇಲೆ ಹಾಕೊಂಡು ಯಾರು ಹೋಗೋದಿಲ್ಲ. ಮಾತಾಡುವಂತದಕ್ಕೆ ಇತಿಮಿತಿ ಇರಬೇಕಾಗುತ್ತೆ. ಆಗ್ತಾ ಇರುವಂತ ಅಭಿವೃದ್ಧಿನ ಸಹಿಸ್ತಾ ಇಲ್ಲ. ಇವತ್ತು 1 ಕೋಟಿ ರೂಪಾಯಿ ಏನಾದ್ರು ಯುಜಿಡಿ ಕೆಲಸ ಮಾಡಿಸಿದ್ರು 10 ವರ್ಷದಲ್ಲಿ. ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲೆಲ್ಲಿ ಕೆಲಸ ಆಗ್ತಿದೆ ನೋಡ್ತೀನಿ ಬನ್ನಿ. ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ರಸ್ತೆಗಳ ಪರಿಸ್ಥಿತಿ ಏನಾಗಿತ್ತು ಇವತ್ತು ಬನ್ನಿ ತಾವೆಲ್ಲ ನೋಡ್ತಾ ಇದ್ದಾರೆ. ಯಾವ ರಸ್ತೆಗೆ ಎಷ್ಟು ಕೆಲಸ ಆಗ್ತಾ ಇದೆ, ಇನ್ನಷ್ಟು ಕೆಲಸ ಆಗುತ್ತೆ. ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಲ್ಲ, ನೀವು ಹಾಳು ಮಾಡಿರ್ತಕ್ಕಂಥದ್ದನ್ನೆಲ್ಲ ಇವತ್ತು ಸರಿದಾಗಿ ತರ್ತಾ ಇದ್ದೀವಿ. ಇಷ್ಟೆಲ್ಲ ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಇವತ್ತು ಈ ಊರು, ಈ ತಾಲೂಕು, ಈ ಕ್ಷೇತ್ರದಲ್ಲಿ ಜನಕ್ಕೆ ಎಲ್ಲಾ ರೀತಿ ಇವತ್ತು ಬದುಕುವಂತದಕ್ಕೆ ದಾರಿ ತೋರಿಸ್ಬೇಕು. ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು. ಚೆಕ್ ಡ್ಯಾಮ್ಗಳು ಮಾಡ್ತಾ ಇದೀವಿ ದೊಡ್ಡದಾಗಿ. ಹೋಗಿ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಏನಾದ್ರು ವ್ಯವಧಾನ ಇದ್ರೆ. ಆ ಹೆಸರುಗಳಲ್ಲಿ ಹತ್ರ ಮತ್ತೆ ಬ್ರಾಹ್ಮಣಹಳ್ಳಿ ಹತ್ರ 2 ಚೆಕ್ ಡ್ಯಾಮ್ ಕಿತ್ತೋಯ್ತು 2015ರಲ್ಲಿ ಮಳೆಗೆ. ಅದನ್ನ ಮಾಡಿಸಿದ್ರ ನೀವು? 10 ಸತಿ ಜನ ನಿಮ್ಮನ್ನು ಕೇಳಿಸ್ಕೊಟ್ರಲ್ಲ 2018ರಲ್ಲಿ. ಕಣ್ಣು ಕಾಣಿಲ್ವಾ ಅದು ನಿಮ್ಗೆ? ಅದನ್ನ ಯಾರು ಮಾಡಿದವರು? ನಾನು ಗೆದ್ದು ಕೂಡಲೇ ಅದನ್ನ ಮಾಡಿಸಿದೀನಿ. ಹೋಗಿ ನೋಡ್ಕೊಂಡ್ ಬನ್ನಿ ಯಾವ ರೀತಿ ಮಾಡಿಸಿದೀವಿ ಅಂತ. ಈಗ ಎಷ್ಟು ಚೆಕ್ ಡ್ಯಾಮ್ ಮಾಡ್ತಾ ಇದೀವಿ, ಯಾರಿಗೋಸ್ಕರ ಮಾಡ್ತಾ ಇದೀವಿ? ಏನೋ ನಮ್ಮ ಭಾಗದಲ್ಲಿ ರೈತರಿಗೆ ಅಂತರ್ಜಲ ವೃದ್ಧಿ ಮಾಡಬೇಕು, ಅವ್ರ ಬದುಕಲ್ಲಿ ಬದಲಾವಣೆ ತರಬೇಕು, ಅವರ ಮಕ್ಕಳ ನಾಳೆ ವಿದ್ಯಾವಂತರಿಗೆ ಉದ್ಯೋಗಾವಕಾಶಗಳು ಸಿಗಬೇಕು. ಒಂದು ವಿಚಾರದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ತಾಲೂಕಿನಲ್ಲಿ ಯಾವ ರೀತಿ ಆಗ್ತಾ ಇದೆ ಅದ್ರ ಮೇಲೆ ಇವರು ವಕ್ರ ದೃಷ್ಟಿ. ಏನು ನಿಮ್ ಮನೆಯವರು, ನಿಮ್ ತಂದೆಯವರು, ನಿಮ್ ತಾತ ಅವರು ಏನಾದ್ರು ಕೋಟ್ಯಾಂತರ ರೂಪಾಯಿ ಒಂದು ಜನಿಗೆ ಕೊಟ್ಟಿದ್ದಾರೆ. ಅಲ್ಲಿ ಒಂದೊಂದು ಕಲ್ಲು, ಒಂದೊಂದು ಕಟ್ಟಡ ಅಲ್ಲಿ ಏನು ನಿರ್ಮಾಣ ಆಗಿದೆ, ಎಷ್ಟು ಕಷ್ಟ ಆಗಿದೆ ಅಂತಕ್ಕಂಥದ್ದು ಆ ಕಷ್ಟಪಟ್ಟವರಿಗೆ ಗೊತ್ತಿದೆ. ಇವತ್ತು ಇಡೀ ರಾಜ್ಯ ಮತ್ತು ಬೇರೆ ರಾಜ್ಯಗಳಿಂದ ಇವತ್ತು ಸಾವಿರಾರು ಜನ ಇವತ್ತು ಭಕ್ತಾದಿಗಳು ಬರ್ತಾ ಇದ್ದಾರೆ. ಇವತ್ತು ಒಂದು ದೇವರ ಕಾರ್ಯಕ್ಕೂ ಇವತ್ತು ಅಡ್ಡಿಪಡಿಸ್ತಕ್ಕಂಥ ಕೀಳು ಮನಸ್ಥಿತಿಯ ಸ್ವಭಾವದವರು ನೀವು. ಸ್ಟೇಡಿಯಂಗೆ ಜಾಗ ಕೊಡಿಸಿದೆ ನಾನು. ಪಕ್ಕದಲ್ಲಿ DCC ಬ್ಯಾಂಕ್ ಅವರು ಅಲ್ಲಿದ್ರು. ಚಿಂತಾಮಣಿ ಟೌನ್ ಸೊಸೈಟಿ ಅಂತ ಹೇಳಿ 2008-09ರಲ್ಲಿ ನಾನು ಪ್ರಯತ್ನ ಪಟ್ಟೆ. ಆಯ್ತು, ನಾನು ಚುನಾವಣೆಯಲ್ಲಿ ಸೋತೆ 10 ವರ್ಷ ಆಗೇ ಇತ್ತು. ಮತ್ತೆ ನನಗೆ ಅವಕಾಶ ಬಂತು ಅಂತ ಮತ್ತೆ ಅದನ್ನ ಸ್ಟೇಡಿಯಂಗೆ ಒಂದು ಒಳಾಂಗಣ ಕ್ರೀಡಾಂಗಣ ಮಾಡೋಣ ಮತ್ತೊಂದು ಇಲ್ಲಿ ಅಂತ ಹೇಳಿ ಆ ಜಾಗ ನಾನ್ ತಗೊಳಕ್ ಹೋದ. ಯುವಜನ ಸೇವಾ ಇಲಾಖೆ ಕೊಡ್ಸಕ್ ಹೋಗಿದ್ದು. ಅದನ್ನ ಪಡಿಸಿದ್ರೆ ಅದಕ್ಕೆ ಪಟ್ಟಿ ಪತ್ರ ಕೊಡ್ತಾರೆ. ಇಲ್ಲ ಅದು ಚಿಂತಾಮಣಿ ಕೋಆಪರೇಟಿವ್ ಸೊಸೈಟಿನ ಪುನರಾರಂಭ ಮಾಡ್ಬೇಕು ಅಂತ. 10 ವರ್ಷ ನೀವು ಇದ್ರಲ್ಲ ಸ್ವಾಮಿ, ಯಾಕೆ ಮಾಡ್ಲಿಲ್ಲ? ನಾನು ಮುಂಚೆನೆ ಅದನ್ನ ಕೊಟ್ಟಿದ್ನಲ್ಲ, ಸ್ಟೇಡಿಯಂ ಕೊಡಿ ಅಂತ ಗೊತ್ತಿತ್ತಲ್ಲ ನಾನು ಕೊಟ್ಟಿದ್ದು. ನೀವು ಮಾಡ್ಬೇಕಾಯ್ತು ಸೊಸೈಟಿನ ಮತ್ತೆ ಪ್ರಾರಂಭ. ಯಾರನ್ನ ಅಡ್ಡಿ ಇದ್ರ ನಿಮ್ಗೆ? ನಾವು ಅದನ್ನ ಸರ್ಕಾರದ ಒಂದು ಇಲಾಖೆ ಕೊಡ್ಸಿದ್ರೆ ಅದಕ್ಕೆ ಹೋಗಿ ವಿರೋಧ ಪತ್ರ ಕೊಡ್ತೀರಿ. ಇದಾ ನಿಮ್ ನಡವಳಿಕೆ? ಇದಾ ನೀವು ಹೇಳೋದು? ಮತ್ತೆ ಹೇಳೋದು ನಾನು ಯಾವ್ದಕ್ಕೂ ಅಡ್ಡ ಬರೋಲ್ಲ ಅಂತೆ. ಏನ್ ಬರ್ತಾ ಇರೋದು ನೀವು? ಕಾಲೇಜ್ ಒಳಗಡೆ ಒಂದು 14 ಕುಂಟೆ ಯಾರ್ದೋ ಖಾಸಗಿ ಜಾಗ ಇದೆ, ಬಾಯ್ಸ್ ಕಾಲೇಜಲ್ಲಿ. ಅದನ್ನ ನಾವು ಎಲ್ಲ ತಯಾರು ಮಾಡಿ ಎಲ್ಲ ಮಾಡಿ ಅದಕ್ಕೆ ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಮಾಡಿದೀವಿ. ಅಧಿಕಾರಿಗಳೇನು ಬೇಜವಾಬ್ದಾರಿಯಿಂದ ಮಾಡಕ್ಕಾಗುತ್ತಾ? ಪ್ರತಿಯೊಂದು ದಾಖಲೆ ಇರ್ತದೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ತಪ್ಪು ಮಾಡಿದ್ರೆ ನಾಳೆ ಅವ್ರ ಮನೆಗೆ ಹೋಗ್ತಾರೆ, ಸಸ್ಪೆಂಡ್ ಆಗ್ತಾರೆ. ಅದಕ್ಕೋಗ ತಕರಾರು ಅರ್ಜಿ ಕೊಡ್ತಾರೆ. ಈಗಾಗಲೇ ಭೂಸ್ವಾಧೀನ ಆಗ್ಬಿಟ್ಟಿದೆ. ಅವ್ರು ಯಾರೋ ಒಬ್ರು ಪಾಪ ಬೇರೆ ಕೆಲಸ ಇಲ್ಲ ಮಾಡಕ್ಕೆ, ಅವ್ರ ಕೈಲಿ ಅರ್ಜಿಗಳು ಹಾಕ್ಸೋದು ಇವರು. ಮತ್ತೆ ಹಿಂದೆ ಹೋಗೋದು ಅಧಿಕಾರಿಗಳಿಗೆ ಏನೋ ನನ್ನ ಬಗ್ಗೆ ಹೇಳೋದು. ಅಧಿಕಾರಿಗಳು ಯಾರು ಕಣ್ಣು ಮುಚ್ಕೊಂಡು ಕೂತಿಲ್ಲ. ಯಾರ್ಯಾರು ಯೋಗ್ಯತೆ, ಯಾರ್ಯಾರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಅಧಿಕಾರಿಗಳಿಗೂ ಗೊತ್ತಿದೆ. ನೀವು ಹೇಳಿದ್ದ ಸುಳ್ಳು ಕಥೆಗಳು, ನೀವು ಹೇಳೋ ಸುಳ್ಳು ಕಟ್ಟುಕತೆಗಳಿಗೆಲ್ಲ ಕೇಳ್ಕೊಂಡು ಅಧಿಕಾರಿಗಳು ಕೆಲಸ ಮಾಡೋಣ. ಅದರಿಂದ ನಾನು ನಿಮ್ಗೆ ಯಾಕೆ ಇವೆಲ್ಲ ಹೇಳಿದೆ ಅಂದ್ರೆ, ಬಹುಶಃ ನಿಮಗೆ SLC ಫೇಲ್ ಆಗಿದ್ದಿದ್ರೆ ಬಹುಶಃ ನನ್ನ ಮನಸ್ಥಿತಿನೂ ಅದೇ ಇರ್ತಿತ್ತೇನೋ. ನಾಚಿಕೆ ಹೋಗ್ಬೇಕು. ನೀವ್ಯಾಕೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಿದ್ರಿ? ಅವರನ್ನು ನಿಮಗೆ ಮಾಡ್ಕೋಬೇಕಿತ್ತಲ್ಲ. ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ಒಳ್ಳೇದಾಗ್ಲಿ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ. ಅವ್ರ ಬಗ್ಗೆ ನಾನು ಮಾತಾಡಬಾರ್ದು. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನೊಬ್ಬರ ಬಗ್ಗೆ ನಾನು ಕೆಟ್ಟದ್ದು ಬಯಸೋನಲ್ಲ ನಾನು. ಆದ್ರೆ ನಿಮ್ಮ ಮನಸ್ಥಿತಿ ನೀವು ಬದಲಾವಣೆ ಆಗ್ಬೇಕು.
ಜನ ಇವತ್ತು ನಾನು ಇಷ್ಟೆಲ್ಲ ಮಾಡಿದ ಮಾತ್ರಕ್ಕೆ ಎಲ್ಲ ನನಗೆ ಕಿರೀಟ ಇಡ್ತಾರೆ ಅಂತ ಮತ್ತೊಂದು ಅಲ್ಲ ನಾನು ಹೇಳ್ತಾರೆ. ಅವತ್ತು ಸಂದರ್ಭದಲ್ಲಿ ಜನ ಯಾವ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು, ಜನರ ಒಂದು ಅವರ ವೈಯಕ್ತಿಕ ನಿರ್ಣಯ ಅದು. ಅದ್ರ ಬಗ್ಗೆ ನಾನು ಏನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಆದ್ರೆ ಜನರ ಮುಂದೆ ನಾನು ಜನರಿಗಾಗಿ ಏನ್ ಮಾಡಿದೀವಿ, ಜನರಿಗೋಸ್ಕರ ಏನ್ ಪ್ರಯತ್ನ ಆಗಿದೆ, ಜನರ ಬದುಕುಗಳಲ್ಲಿ ಏನ್ ಬದಲಾವಣೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದೀವಿ ಅಂತಕ್ಕಂಥದ್ದು ಜನರ ಮುಂದೆ ಹೇಳುವಂಥದ್ದು ನನ್ನ ಕರ್ತವ್ಯ. ತೀರ್ಮಾನ ಮಾಡುವಂಥದ್ದು ಮತ್ತೊಂದು ಅವರ ವಿವೇಚನೆ, ಅವ್ರಿಗೆ ಬಿಟ್ಟದಂತ ವಿಚಾರ. ಆದ್ರೆ ಈ ರೀತಿಯಾಗಿ ಹತಾಶರಾಗಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಬಹುಶಃ ನಾನು ಬಾಯಿಗೆ ಬಂದಂಗೆ ಮಾತಾಡಕ್ ನನಗೂ ಬರ್ತದೆ. ಆದ್ರೆ ಎಲ್ಲೋ ಒಂದ್ ಕಡೆ ನನ್ನ ವಿದ್ಯಾಭ್ಯಾಸ ಅಥವಾ ನಮ್ಮ ತಂದೆ ತಾಯಿ ಬೆಳೆಸಿರ್ತಕ್ಕಂಥ ರೀತಿ ಎಲ್ಲೋ ಒಂದ್ ಕಡೆ ನನಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತದೆ. ಆ ರೀತಿ ನಾವು ಏನಾದ್ರೂ ಬೇರೆ ರೀತಿಯಲ್ಲಿ ಮಾತಾಡಬಾರ್ದು ಅಂತ ಹೇಳಿ, ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರ್ತದೆ. ಜನರಿಗೆ ಇವತ್ತು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು, ಜನರ ಆಶೀರ್ವಾದ ಪಡೆದು ಆಯ್ಕೆಯಾಗಿರ್ತಕ್ಕಂಥ ನಾವುಗಳು ಜನಪ್ರತಿನಿಧಿಗಳು ಆಲೋಚನೆ ಮಾಡಬೇಕು, ಮುಂದಾಲೋಚನೆ ಇರಬೇಕು, ದೂರದ ಆಲೋಚನೆ ಇರಬೇಕು, ಆದ್ರೆ ದುರಾಲೋಚನೆ ಇರಬಾರ್ದು. ಇವತ್ತು ಪ್ರತಿಯೊಬ್ಬರ ಏಳಿಗಾಗಿ, ಪ್ರತಿಯೊಬ್ಬರ ಒಳಿತಿಗಾಗಿ ನಾವೇನಾದ್ರೂ ಕೆಲಸ ಮಾಡಿದ್ರೆ ಮಾತ್ರ ಜನ ಎಷ್ಟು ಮಟ್ಟಕ್ಕೆ ಅದಕ್ಕೆ ಒಪ್ಕೊಳ್ತಾರೆ ಬಿಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ದೇವ್ರ ಹತ್ರ ಲೆಕ್ಕ ಇರ್ತದೆ. ಇವತ್ತಲ್ಲ ನಾಳೆ ಲೆಕ್ಕ ದೇವ್ರ ಹತ್ರ ಇರ್ತದೆ. ದೇವ್ರ ಯಾವತ್ತಾದ್ರೂ ನಾವು ಕೈ ಹಿಡಿತಾರೆ. ನಾವು ಯಾವತ್ತೂ ಯಾರು ತೊಂದರೆ ಮಾಡುವಂತ ಕೆಲಸ ಮಾಡಲಿಲ್ಲ. ನಮ್ಮ ಸ್ವಾರ್ಥಕ್ಕೆ ನಾವು ಯಾರನ್ನು ಬಲಿ ಕೊಡುವಂತ ಕೆಲಸಗಳನ್ನ ಮಾಡಿಲ್ಲ. ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನೇ ಪ್ರತಿ ಸತಿ ಮಾತಾಡ್ತಾ ಇದ್ದೀರಾ. ಕಾನೂನು ಚೌಕಟ್ಟಿನಲ್ಲಿ ಏನ್ ಆಗ್ಬೇಕು, ಏನಾಗಿರ್ಬೇಕು ಅನ್ನೋದನ್ನ ಮಾಹಿತಿ ತಗೊಂಡು ನೋಡ್ಕೊಳ್ಳಿ. ಬಂದು ಕಡೆಗೆ ಇವತ್ತು ನಿಮಗೆ ಗೊತ್ತಿದೆ ಯಾವ ರೀತಿ ಕೈಲಾಸಗಿರಿ ದೇವಸ್ಥಾನ ಇವತ್ತು ಯಾವ ರೀತಿ ಆ ದೇವಸ್ಥಾನ ಇವತ್ತು ಇದೇ ಕೈಗಾರಿಕೆಗಳು ಅಭಿವೃದ್ಧಿ ಆದ್ರೆ ಇವತ್ತು ನಿಮ್ಮಂತವ್ರು ಎಷ್ಟು ಜನಕ್ಕೆ ಇವತ್ತು ಕೆಲಸ ಸೃಷ್ಟಿ ಆಗುತ್ತೆ. ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಎಷ್ಟು ಜನಕ್ಕೆ ಸೃಷ್ಟಿ ಆಗುತ್ತೆ ಕೆಲಸ. ಊರ ಅಭಿವೃದ್ಧಿ ಆದ್ರೆ ಎಷ್ಟು ಕೆಲಸ ಸೃಷ್ಟಿ ಆಗುತ್ತೆ. ಬೇರೆ ಬೇರೆ ಊರಿಗೆ ಯಾಕೆ ಹೋಗ್ಬೇಕು ಕೆಲಸ ಹುಡ್ಕೊಂಡು, ನಾವು ನಮ್ಮೂರಲ್ಲೇ ಕೆಲಸ ಆಗುತ್ತೆ. ಇವೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ? ಇವತ್ತು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಕಾರ್ಮಿಕರು ಚಿಂತಾಮಣಿ ಮತ್ತು ಶಿಡ್ಲಘಟ್ಟದಲ್ಲಿ ಅಂತ ಹೇಳಿ ಸರ್ಕಾರ ಕಾರ್ಮಿಕರ ವಸತಿ ಶಾಲೆ ಮಂಜೂರು ಮಾಡ್ತು. ಹೊಸದಾಗಿ ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಒಳ್ಳೆ ತೀರ್ಮಾನ ಮಾಡಿದ್ರು. ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ಹಾಕಬೇಕು, ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಾಗೇಪಲ್ಲಿ ಕೊಟ್ರು. ನನಗೆ ಬೇಸರ ಆಗ್ಲಿಲ್ಲ, ಆಯ್ತು ತೊಂದರೆ ಇಲ್ಲ ಅಂತ ಹೇಳಿ ನಾನು ಚಿಂತಾಮಣಿ ಬೇಕೇ ಬೇಕು ಅಂತ ಮಾಡಿ ಈಗ ಮೊನ್ನೆ ಬಜೆಟ್ ಅಲ್ಲಿ ಚಿಂತಾಮಣಿಗೂ ಮಂಜೂರಾಗಿದೆ. 10 ಎಕರೆ ಜಾಗ ನಾವು ನಿಗದಿ ಮಾಡಿದ್ದೀವಿ. 10 ಎಕರೆ ಕೊಡ್ತಾ ಇದ್ದೀವಿ ಜಾಗ. ಇವತ್ತು ಸುಮಾರು 45 ಕೋಟಿ ರೂಪಾಯಿ ಇವತ್ತಲ್ಲಿ ಬಿಲ್ಡಿಂಗು ಮತ್ತು ಇತರೆ ಸೌಲಭ್ಯ ಎಲ್ಲ ಬರ್ತದೆ. ಬಹುಶಃ ಈ ವರ್ಷದ ಅಂತ್ಯದೊಳಗೆ ನಾವು ಕಾಮಗಾರಿ ಶುರು ಮಾಡೋದಕ್ಕೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ರೀತಿ ವಿನ್ಯಾಸ ಮಾಡಿಸೋದಕ್ಕೆ ನನಗೆ ಅವ್ರು ಹೇಳಿದ್ರು, ನೀವು ಚೆನ್ನಾಗಿ ಮಾಡಿಸ್ತೀರಾ, ನೀವೇ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ನಾವು? ಯಾರು ಹೇಳಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು? ಇವತ್ತು ನನಗಿರ್ತಕ್ಕಂಥದ್ದು ಇಷ್ಟೇ ಕೆಲಸ ಇಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ನನ್ನ ಇಲಾಖೆಯಲ್ಲಿ ಯಾವ ರೀತಿ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಚಿಂತನೆ. ನೀವು ಉಪಸಭಾಪತಿ ಇದ್ರಲ್ಲ, ಯಾರನ್ನ ಇಟ್ಕೊಂಡು ಮಾದೇವಪುರ ಸುತ್ತ ಯಾವ್ದೋ ಪೆಟ್ರೋಲ್ ಪಂಪ್ ಅಂತಲ್ಲ, ಇನ್ನೇನು ತಂದ್ಸೋಣ ಕಂಡ್ಕೊಡ್ತೀನಿ. ನನಗೆ ಏನಾಯ್ತು ಹಳೆ ಡಿವೈಎಸ್ಪಿ ಆಫೀಸು ದಯವಿಟ್ಟು ನೋಡಿ. ಇದು ಪೂರ್ತಿ ಜಾಗ ಇವತ್ತು ಆಸ್ಪತ್ರೆ ಕೊಡಿಸಿದ್ವಿ. ತಾಯಿ ಮಕ್ಕಳ ಆಸ್ಪತ್ರೆ ಜಾಗ ಕೊಡಿಸಿದವರು ನಾನೇ. ತಾಯಿ ಮಕ್ಕಳ ಆಸ್ಪತ್ರೆ ಮಂಜೂರು ಮಾಡಿಸಿದ್ದು ನಾನೇ. ಮಂಜೂರಾದ್ಮೇಲೆ ನಾನು ಸೋತೋಗ್ಬಿಟ್ಟೆ. ಡೆಲ್ಲಿಯಲ್ಲಿ ಮಂಜೂರಾದ ಬರೋಷ್ಟು ನಾನು ಸೋತೋದೆ. ಮಂಜೂರು ಆದ್ಮೇಲೆ ಸೋತಿದ್ ನಾವು. ಅವ್ರು ಮಾಡಿದ್ದೇನಿಲ್ಲ. ನಾವು ಮಾಡಿದ ಕೆಲಸಕ್ಕೆ ಟೇಪ್ ಕಟ್ ಮಾಡಿದ್ದು, ಅದು ಕೂಡ ತಡವಾಗಿ. ಇಷ್ಟೆಲ್ಲ ನಾನು ಹೇಳ್ಕೊಂಡು ಹೋದ್ರೆ ಬಹಳಷ್ಟಿದೆ. ನಾನು ಯಾಕೆ ಈ ಸಭೆಯಲ್ಲಿ ಹೇಳಿದೆ ಅಂದ್ರೆ, ಇವತ್ತು ತಾವುಗಳು ಇವತ್ತು ಸಮಾಜದಲ್ಲಿ ಎಲ್ಲಾ ವಿಭಾಗಗಳಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯ. ಇವತ್ತು ನಾನು ಹೇಳಿರ್ತಕ್ಕಂಥ ಕಟ್ಟಡ ಕಾಮಗಾರಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಇವೆಲ್ಲದರಲ್ಲೂ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ. ಇವತ್ತು ಊರು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು
ಆದಾಗ ಇವತ್ತು ನಿಮ್ಮಗಳ ಪಾತ್ರ ಬಹಳ ಮುಖ್ಯ. ವಸ್ತುಸ್ಥಿತಿ ತಮಗೆ ಗೊತ್ತಾಗಬೇಕು. ಇವತ್ತು ಅವ್ರೇನೋ ಒಂದು ಕಾರ್ಮಿಕರಿಗೆ ತೊಂದರೆ ಆಯ್ತು ಅಂತ ಹೇಳಿದಾಗ ನನಗೆ ಇದು ಹೇಳಬೇಕಾಗಿತ್ತು. ಯಾರೇ ಇರ್ಬೋದು, ಇವತ್ತು ನಾನೇನೋ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ನಮ್ಮ ಪರ ಇರೋರ್ಬೋದು, ವಿರೋಧ ಇರೋರು ಇರ್ಬೋದು. ಸಾರ್ವಜನಿಕರು ಇವತ್ತು ಯಾವುದೇ ರೀತಿ ವಿರೋಧ ಮಾಡ್ತಿರೋ ಪ್ರೋತ್ಸಾಹ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತಕ್ಕಂಥ ಬೆನ್ತಟ್ಟಿ ಮಾಡ್ತಾ ಕೆಲಸ ಮಾಡ್ತೇನೆ. ನಾನು ಅವರೆಲ್ಲರಿಗೂ ನಾನು ಸದಾ ಚಿರುನುಡಿಯಾಗಿರ್ತೇನೆ. ವಿಶೇಷವಾಗಿ ಕೈಗಾರಿಕೆಗಳ ವಿಚಾರದಲ್ಲಿ ಬಹಳಷ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನೀವು ಮಾಡಿ ಸರ್ ಅಂತಕ್ಕಂಥದ್ದು. ನಾನು ಮೊನ್ನೆ ಹೋಗಿದ್ದೆ, ನಾನು ಮಸ್ತೇನಹಳ್ಳಿ ಒಂದು ಕೈಗಾರಿಕೆ ಒಳಗೆ ಸುಮಾರು ಜನ ಹೆಣ್ಮಕ್ಳು ಇದ್ರು. ಅವರೆಲ್ಲರೂ ನಾನು ಮಾತಾಡಿದೆ, ಯಾವ ಊರಮ್ಮ ಅಂತ ಕೇಳಿದೆ. ಅವರೆಲ್ಲರೂ ನಮ್ಮ ತಾಲೂಕಿನವರೇ. ಬೆಳಗ್ಗೆ ತಿಂಡಿ ಅಲ್ಲೇ ತಿಂತಾರೆ, ಊಟ ಅಲ್ಲೇ ಮಾಡ್ತಾರೆ, ಬಹಳ ನೆಮ್ಮದಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ಕೈಗಾರಿಕೆ ಬಗ್ಗೆ ಚಿಂತನೆ ಮಾಡದೆ ಇದ್ದ ಪಕ್ಷದಲ್ಲಿ ಅವರೆಲ್ಲ ಏನ್ ಮಾಡ್ತಾ ಇದ್ರು ಯೋಚನೆ ಮಾಡಿ ದಯವಿಟ್ಟು. ಇವತ್ತು ಎಲ್ಲೋ ಒಂದ್ ಕಡೆ ಇವತ್ತು ಎಲ್ಲಾ ವಿಚಾರ ಹತ್ತಿರದೊಳಗಿರ್ತಾರೆ, ರೈತರಿಗೆ ಮಂಜೂರಾಗಲ್ಲ ಭೂಮಿ, ಕಾನೂನಲ್ಲಿ ಅವಕಾಶ ಇಲ್ಲ. ಕೆಲವರು ಅನಧಿಕೃತವಾಗಿ ಹೆಚ್ಚು ಜಾಗದಲ್ಲಿ ಇರ್ತಾರೆ. ಅವರೆಲ್ಲರಿಗೂ ಸ್ವಲ್ಪ ಬೇಸರ ಆಗುತ್ತೆ. ಅವ್ರಿಗೂ ಏನೋ ಪರಿಹಾರ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ, ಅವ್ರಿಗೆ ಏನಾದ್ರೂ ದಾರಿ ತೋರಿಸ್ಬೇಕು ಅಂತ ಮಾಡ್ತಾ ಇದೀವಿ. ಅದರಿಂದ ಇವತ್ತು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಂದು 4-5% ಜನಕ್ಕೆ ಸ್ವಲ್ಪ ಅನಾನುಕೂಲ ಆಗತ್ತಿಲ್ಲ ಅಂತ ನಾನು ಹೇಳೋದಿಲ್ಲ. ಅದೆಲ್ಲ ಅಷ್ಟು ಮಾತ್ರ ನನಗೆ ತಿಳುವಳಿಕೆ ಇದೆ, ಅಷ್ಟು ಮಾತ್ರ ಜ್ಞಾನ ಇದೆ. ಹಂಗಾದ ಮಾತ್ರಕ್ಕೆ ಅಭಿವೃದ್ಧಿನೇ ಮಾಡಬಾರ್ದು, ಪ್ರಯತ್ನ ಮಾಡಬಾರ್ದು ಅಂತ ಹೇಳಿದ್ರೆ ಬಹುಶಃ ಅದು ಈ ಪ್ರಜಾಪ್ರಭುತ್ವಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸು ಕಂಡಿದ್ರು, ಈ ಒಂದು ಸಂವಿಧಾನ, ಈ ಸಂವಿಧಾನದ ಅಡಿಯಲ್ಲಿ ಇವತ್ತು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಇವತ್ತು ನಿಂತು ನಾನು ಈ ಕೆಲಸಗಳು ಮಾಡದೇ ಇದ್ರೆ ಬಹುಶಃ ನಾನು ಆತ್ಮದ್ರೋಹ ಮಾಡ್ಕೊಳ್ತಾ ಇರ್ತೀನಿ. ದುರಾದೃಷ್ಟ ನಮ್ಮ ತಂದೆ ತಾಯಿ ನಮ್ಮನ್ನು ಓದಿಸ್ಬಿಟ್ಟು ಏನೋ ನನಗೆ ಅನ್ಸುತ್ತೆ ಮತಿಭ್ರಮಣೆ ಆಗ್ಬಿಟ್ಟಿದೆ. ಬಹುಶಃ ಅವರು ಸ್ವಲ್ಪ ಎಲ್ಲಾದ್ರೂ ಚಿಕಿತ್ಸೆ ಪಡೆದ್ರೆ ಬಹುಶಃ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವ್ರು ಆಡ್ತಾ ಇರೋ ರೀತಿ ನೋಡಿದ್ರೆ ಜನ ಇವತ್ತು ನಿಮ್ಮ ಡೋಂಗಿ ಮಾತುಗಳನ್ನ ಬದಿಗೊತ್ತಿ ಬೇಜವಾಬ್ದಾರಿ ನಡೆಯನ್ನ ನೋಡಿ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಇವತ್ತು ಒಂದು ಮಂತ್ರಿ ಆಗಿದ್ರು ಸಹ ನನ್ನ ತಾಲೂಕಿನಲ್ಲಿ ಇವತ್ತು ಏನೆಲ್ಲ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಆಸ್ಪತ್ರೆ, ಕ್ರಿಟಿಕಲ್ ಕೇರ್ ಯೂನಿಟ್, ಅಪಘಾತಗಳಾಗುವಂತ ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ಆಗ್ಬೇಕು ಅಂತಕ್ಕಂಥ ವ್ಯವಸ್ಥೆಗೆ 50 ಹಾಸಿಗೆ ಆಸ್ಪತ್ರೆ ಆಗ್ತಾ ಇದೆ. ಬಿಲ್ಡಿಂಗ್ ಆಗ್ತಾ ಇದೆ ಇಲ್ವೋ ನೋಡಿದಿರಾ? ನೋಡಿದಿರಮ್ಮ? ಯಾರಾದ್ರು ನೋಡಿದಿರನಪ್ಪ? ಹಳೆ ತಾಲೂಕು ಆಫೀಸ್ ನೋಡಿದಿರಾ? ನೀವು ನೀವು ನಡೆದು ಬಂದಂತ ದಾರಿ ಮನೆ ಯಾರೋ ಒಬ್ರು ಹೇಳ್ತಾ ಇದ್ರು, ವಿಜಯನಗರದ ಲೇಔಟ್ ಕೃಷ್ಣಪ್ಪನವರ ಜೊತೆ ಅವರ ಕ್ಷೇತ್ರಕ್ಕೆ ಹೋಗಿದ್ರು. ಅವ್ರು ಹಿಂಗೆ ಹೇಳಿದ್ರು, ಹಿಂಗೆ ಏನಕ್ಕೆ ಬಂತು ವಿಚಾರ. ಅವ್ರು ಹೇಳಿದ್ರು ನನ್ನ ಹತ್ರ ಕೆಲಸ ಮಾಡ್ತಿದ್ದ ಅವ್ರು ಅಂತ ಹೇಳಿದ್ರು. ಯಾರ ಹತ್ರ? ಲೇಔಟ್ ಕೃಷ್ಣಪ್ಪನವ್ರ ಹತ್ರ ಕೆಲ್ಸಕ್ಕಿದ್ರಂತ. ಇವ್ರು ಒಳ್ಳೇದಾಗ್ಲಿ, ಬೇಡ ಅಂತ ಹೇಳಿಲ್ಲ. ಜೀವನದಲ್ಲಿ ಎಲ್ಲರೂ ಕಷ್ಟಪಟ್ಟು ಇನ್ನೊಂದು ಮೇಲೆ ಬರ್ಬೇಕಿಲ್ಲ ಅಂತ ನಾನು ಹೇಳಲ್ಲ. ನಿಮ್ಮ ಹಿನ್ನೆಲೆ ಏನು ಅನ್ನೋದನ್ನ ಜವಾಬ್ದಾರಿಯುತವಾಗಿ ಅರ್ಥ ಮಾಡಿಕೊಂಡು 10 ಜನಕ್ಕೆ ಒಳ್ಳೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ನಿಮಗೆ ಅದನ್ನು ಒಪ್ಕೊಳ್ಳದೆ ಇರದೆ ಮನಸ್ಥಿತಿ ಇಲ್ಲದೆ ಇದ್ರೂ ಸಹ ಈ ರೀತಿ ಕೀಟಲೆ ಮಾಡುವಂತದ್ದು, ತೀಟ ಇಟ್ಕೋದು ಇವೆಲ್ಲ ಮಾಡಿದ್ರೆ ಏನು ಆಗೋದಿಲ್ಲ ಅವೆಲ್ಲ. ಯಾಕಂದ್ರೆ ನಾನು ಯಾವುದೇ ಮಾಡ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ ಅದನ್ನೇ ಮಾಡೋದು. ಅದರಿಂದ ಇವತ್ತು ತಾವೆಲ್ಲರೂ ಇವತ್ತು ನನ್ನ ಹತ್ರ ಬಂದು ಕೇಳ ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ
9916731170ಗೆ ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನಂಪಲ್ಲಿ, ಚಿಂತಾಮಣಿ. ಕನಂಪಲ್ಲಿಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.